ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಆಗಿರುತ್ತೆ. ನಾನು ಇಲ್ಲಿ ಅವರಿಗೆ ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಫೇಸ್ ವಾಶ್ ಮಾಡಿದ್ರು, ಸ್ಟಿಲ್ ಕಣ್ಣತ್ರ ಕಾಜಲ್ ಮತ್ತೆ ಲೈನರ್ದು ಹಾಗೆ ಇತ್ತು. ಸೊ ಅದನ್ನ ನೀಟಾಗಿ ವೈಪ್ ಮಾಡ್ಕೊಂಡು ನಾನಿಲ್ಲಿ ಅವ್ರಿಗೆ ಲೆನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಲೆನ್ಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀಟಾಗಿ ನಾನು ಹ್ಯಾಂಡ್ ವಾಶ್ ಮಾಡಿ ಅದಾದ್ಮೇಲೆ ಲೆನ್ಸ್ ಅಪ್ಲಿಕೇಟರ್ನಲ್ಲೇ ಹಾಕ್ತಾ ಇರೋದು. ಸ್ಟಿಲ್ ನಮ್ಮ ಹ್ಯಾಂಡ್ಸ್ ಕೂಡ ನೀಟಾಗಿ ಸ್ಯಾನಿಟೈಸ್ ಆಗಿರಬೇಕು, ಆರೆಲ್ಸ್ ಇನ್ಫೆಕ್ಷನ್ ಆಗುತ್ತೆ. ಅಂಡ್ ಇದು ಅವರು ಫಸ್ಟ್ ಟೈಮ್ ಲೆನ್ಸ್ ಹಾಕೊಳ್ತಾ ಇರೋದು. ಸೊ ಹಾಗಾಗಿ ನಾನು ಅಪ್ಲೈ ಮಾಡಿದ್ಮೇಲೆ ಅವ್ರಿಗೆ ಚೆಕ್ ಮಾಡ್ತಾ ಇದ್ದೀನಿ. ನೋಡಿದಾಗ ಈಸಿ ಅನ್ನಿಸ್ಬೋದು, ಬಟ್ ಫಸ್ಟ್ ಹಾಕಿದಾಗ ಅವರಿಗೆ ಸ್ವಲ್ಪ ಟೈಮ್ ತಗೊಂಡ್ರು. ಬಿಕಾಸ್ ಅವರಿಗೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಬಟ್ ಸೆಕೆಂಡ್ ಒನ್ ಹಾಕಿದವ್ರಿಗೆ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ಆದಮೇಲೆ ಅದು ಕೂಡ ಸೆಟ್ ಆಯಿತು. ಅದಾದಮೇಲೆ ನಾನು ಇಲ್ಲಿ ಐ ಮೇಕಪ್ ಸ್ಟಾರ್ಟ್ ಮಾಡಿರೋದು. ಫಸ್ಟ್ಗೆ ನಾನು ಕನ್ಸೀಲರ್ನ ಹಾಕಿ ಅದನ್ನು ಬ್ಲೆಂಡ್ ಮಾಡಿ ಅದನ್ನು ಪೌಡರಿಂದ ಸೆಟ್ ಮಾಡಿದ್ಮೇಲೆ ನಾನಿಲ್ಲಿ ಐ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಕನ್ಸೀಲರ್ ಹಾಕಿ ಅದಾದಮೇಲೆ ನಾವು ಐ ಶ್ಯಾಡೋ ಹಾಕೋದ್ರಿಂದ ಕಲರ್ ಪಾಪಪ್ ಚೆನ್ನಾಗಾಗತ್ತೆ. ಆ್ಯಂಡ್ ಸ್ವಲ್ಪ ಲೈಟರ್ ಶೇಡ್ ಯೂಸ್ ಮಾಡಿದರೆ ಕಲರ್ ಇನ್ನು ನಿಮಗೆ ಬ್ರೈಟ್ ಆಗಿ ಕಾಣಿಸುತ್ತೆ. ಅಂಡ್ ಇದಾದ್ಮೇಲೆ ನಾನಿಲ್ಲಿ ಅವರಿಗೆ ಅವರ ಸ್ಯಾರಿ ಮ್ಯಾಚಿಂಗ್ ಪರ್ಪಲ್ ಪಿಂಕ್ ಶೇಡ್ ಅಲ್ಲೇ ಮಾಡ್ತಾ ಇದ್ದೀನಿ. ಅಂಡ್ ನಾನು ಅವರಿಗೆ ತೋರಿಸ್ಕೊಂಡೇ ಮಾಡ್ತಾ ಇದ್ದೀನಿ ಇದು ಕೂಡ, ಬಿಕಾಸ್ ಅವರಿಗೆ ಆ ಶೇಡ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ. ಬಿಕಾಸ್ ಎಲ್ಲಾ ಶೇಡ್ಸ್ ಎಲ್ಲರಿಗೂ ಸೆಟ್ ಆಗಲ್ಲ ಅಂಡ್ ಇಷ್ಟ ಕೂಡ ಆಗಲ್ಲ. ಇದಾದ್ಮೇಲೆ ವಿಡಿಯೋ ಕಟ್ ಆಗ್ಬಿಟ್ಟಿದೆ ಡ್ಯೂ ಟು ಕಾಲ್. ಸೊ ಹಾಗಾಗಿ ಐ ಮೇಕಪ್ ಫುಲ್ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಸಾರಿ ಫಾರ್ ದಟ್. ಅಂಡ್ ನಾನಿಲ್ಲಿ 2 to 3 ಶಿಮ್ಮರ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅದೆಲ್ಲ ವಿಡಿಯೋ ನನಗಿಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಆ್ಯಂಡ್ ಬೇಸ್ ಕೂಡ ಅಷ್ಟೇ, ನನ್ನ ಸ್ಕಿನ್ ಪ್ರೆಪ್ ಆದಮೇಲೆ ನಾನು ನೋಡಿದ್ದು, ಅವಾಗಿಂದ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ಫುಲ್ ಸ್ಟೆಪ್ಸ್ ತೋರ್ಸೋಣ ಅನ್ಕೊಂಡೆ, ಬಟ್ ಇಲ್ಲಿ ಮಿಸ್ ಆಗೋಯ್ತು. ಆ್ಯಂಡ್ ಇದಾದ್ಮೇಲೆ ನಾನಿಲ್ಲಿ ಅವ್ರಿಗೆ ಕಲರ್ ಕರೆಕ್ಷನ್ ಮಾಡಿ ಅದಾದ್ಮೇಲೆ ಫೌಂಡೇಶನ್ ಶೇಡ್ ತೋರಿಸ್ತಾ ಇದ್ದೀನಿ. ಅವರು ಬೇಡ ಫುಲ್ ಸ್ಕಿನ್ ಟೋನೇ ಇರಲಿ ಅಂತ ಹೇಳಿದ್ರು, ಬಟ್ ಅವರಮ್ಮ ಇಲ್ಲ ಬೇಡ, ಅವಳು ಹೇಳ್ತಾಳಂಗೆ ಮಾಡಬೇಡಿ, 1 ಶೇಡ್ ಲೈಟರ್ ಇರಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಒಂಚೂರು ಶೇಡ್ ಚೇಂಜ್ ಮಾಡಿ 1 ಶೇಡ್ ಲೈಟರ್ ಮಾಡಿದ್ದೀನಿ. ನೀವು ನೋಡ್ಬೋದು, ತುಂಬ ನಾನು ಕೂಡ ಲೈಟರ್ ಶೇಡ್ ಮಾಡಲ್ಲ, ಬಿಕಾಸ್ ಸ್ವಲ್ಪ ಟೈಮ್ ಆದಮೇಲೆ ಅದು ಗ್ರೇ ಆಗಿ ಟರ್ನ್ ಆಗುತ್ತೆ. ನಿಜವಾಗ್ಲೂ ಆಡಾಗಿ ಕಾಣಿಸುತ್ತೆ. ಅಷ್ಟೊಂದು ಟೋನ್ ಚೇಂಜ್ ಮಾಡಲ್ಲ ನಾನು ಯೂಶುವಲ್ ಆಗಿ. ಇದಾದ್ಮೇಲೆ ನಾನು ಹೈ ಪಾಯಿಂಟ್ಸ್ಗೆ ಕನ್ಸಿಲರ್ನ ಹಾಕಿ ಅದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಮೇಕಪ್ ಮಾಡ್ಕೊಳ್ಳುವಾಗ ಅಥವಾ ಮಾಡುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಲೆಸ್ ಇಸ್ ಮೋರ್. ನೀವು ಎಷ್ಟು ಕಡಿಮೆ ಪ್ರಾಡಕ್ಟ್ ಹಾಕಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಅದೇ ಟೆಕ್ನಿಕ್. ಆ್ಯಂಡ್ ಇದಾದ್ಮೇಲೆ ನಾನು ನೀಟಾಗಿ ಬೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಲೂಸ್ ಪೌಡರ್ನಲ್ಲಿ. ಅದಾದ್ಮೇಲೆ ನಾನಿಲ್ಲಿ ಬ್ಲಷ್ನ ಹಾಕ್ತಾ ಇದ್ದೀನಿ. ನನ್ನ ಮೇಕಪ್ನಲ್ಲಿ ನೀವು ಕಾಂಟೋರಿಂಗ್ ಅಷ್ಟು ನೋಡಲ್ಲ, ಬಿಕಾಸ್ ನನಗೆ ಆ ಸ್ಟೆಪ್ ನಿಜವಾಗ್ಲೂ ನೆಸೆಸಿಟಿ ಇದ್ರೆ ಮಾತ್ರ ಮಾಡ್ತೀನಿ. ತುಂಬಾ ಚೆನ್ನಾಗಿ ಡಿಫೈನ್ ಆಗಿರೋರಿಗೆ ಅದೆಲ್ಲ ನಿಜವಾಗ್ಲೂ ನೆಸೆಸಿಟಿ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ಅಂಡ್ ನಾನು ಅದನ್ನ ಫಾಲೋ ಮಾಡ್ತೀನಿ. ಈಗ ಒಬ್ಬೊಬ್ಬರಿಗೆ ಒಂದ್ ಮೆಥಡ್ ಇರುತ್ತೆ, ಸೊ ಹಾಗೆ ಮಾಡ್ತಾರೆ. ಅಂಡ್ ದಿಸ್ ಇಸ್ ವಾಟ್ ಐ ಫಾಲೋ. ಅಂಡ್ ಇದಾದ್ಮೇಲೆ ನಾನು ಅವ್ರಿಗೆ ಹೈಲೈಟರ್ ಕೂಡ ಹೈ ಪಾಯಿಂಟ್ಸ್ ಅಲ್ಲಿ ಅಪ್ಲೈ ಮಾಡಿ ಅದಾದ್ಮೇಲೆ ನಾನಿಲ್ಲಿ ಐಬ್ರೋ ಡಿಫೈನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ, ನೀವು ಯಾವಾಗಲೂ ಆರ್ಚಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗಿಂದಾನೇ ಅಪ್ಲೈ ಮಾಡಬೇಡಿ, ಅದು ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ಅಂಡ್ ಅದಾದ್ಮೇಲೆ ಅದನ್ನು ಸ್ಮ್ಯೂಲಿಯಿಂದ ನೀಟಾಗಿ ಬ್ರಷ್ ಮಾಡಿಕೊಂಡು ಆ ಹೈ ಪಾಯಿಂಟ್ಗೆ ನಾನಿಲ್ಲಿ ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡ್ ಇದಾದ್ಮೇಲೆ ನಾನಿಲ್ಲಿ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ಅವರು ಮುಂಚೆ ಹೇಳಿದ್ರು ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಕಾಜಲ್ ಹಾಕುವಾಗ ಅಂತ ಹೇಳಿ, ಬಟ್ ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಕಂಫರ್ಟ್ ಆಗೇ ಇದ್ರು ಎಲ್ಲ ಸ್ಟೆಪ್ಸ್ ಮಾಡುವಾಗಲೂ. ಅವ್ರು ಅದೇ ಹೇಳ್ತಿದ್ರು, ಏನು ಇಚ್ಚಿಂಗ್ ಆಗ್ತಾ ಇಲ್ಲ ನನಗೆ, ಹಾಗಾಗಿ ನನಗೆ ಕಂಫರ್ಟ್ ಅನಿಸ್ತಿದೆ ಅಂತ. ಆ್ಯಂಡ್ ಇದಾದ್ಮೇಲೆ ನಾನು ಅದನ್ನು ಸ್ವಲ್ಪ ಪೌಡರ್ ಐ ಶ್ಯಾಡೋಲಿ ಬ್ಲೆಂಡ್ ಮಾಡಿಕೊಂಡು ನಾನಿಲ್ಲಿ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಬಿಂದಿ ಕೂಡ ಇಟ್ಟೆ ಪರ್ಪಲ್ ಶೇಡಲ್ಲಿ. ಆ್ಯಂಡ್ ಇದಾದ್ಮೇಲೆ ನಾನು ಅವರಿಗೆ ಲಿಪ್ ಶೇಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅವ್ರಿಗೆ ಮುಂಚೆನೆ ಕೇಳಿದೆ ನಾನು ಯಾವ ಥರ ಲಿಪ್ ಶೇಡ್ ಹಾಕಲಿ ಅಂತ ಹೇಳಿ. ಅವರು ಮಾರ್ನಿಂಗ್ ಪಿಂಕ್ ಹಾಕಿ ಇವಾಗ ರೆಡ್ ಹಾಕಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನಿಲ್ಲಿ ರೆಡ್ ಲೈನರ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಕ್ರೀಮ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ ಅದಾದ್ಮೇಲೆ ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ಗೆ ಲಿಪ್ ಗ್ಲಾಸ್ನ ಹಾಕಿದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇನೆ. ಆ್ಯಂಡ್ ಅವರು ಸ್ಯಾರಿನ ಮುಂಚೆನೆ ತಂದು ಕೊಟ್ಟಿದ್ರು ಮನೆಗೇನೆ. ಸೊ ಪ್ಲೀಟ್ ಮಾಡಿ ಅದನ್ನು ತಂದಿದ್ವಿ. ಸೊ ಈಸಿಯಾಗಿ ಆಗುತ್ತೆ ಡ್ರೇಪ್ ಮಾಡೋಕ್ಕೆ ಅಂತ ಹೇಳಿ. ಸ್ವಲ್ಪ ಬ್ಲಷ್ ಬೇಕಿತ್ತು ಅನಿಸ್ತು, ಸೊ ಅದನ್ನು ಕೂಡ ಅಪ್ಲೈ ಮಾಡಿ ಲಾಸ್ಟಿಗೆ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡ್ತಾ ಇದ್ದೀನಿ. ಫೈನಲ್ ಔಟ್ಪುಟ್ ಹೇಗೆ ಬಂತು, ಅವ್ರು ಏನು ಹೇಳಿದ್ರು ಅಂತ ಹೇಳಿ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು.
ಕೇಳಿದ್ರಲ್ಲ ಅವರಿಗೆ ಮತ್ತು ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಆ್ಯಂಡ್ ಇದಾದಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಯಿತು ಗ್ರೂಮ್ ಮೇಕ್ ಓವರ್ಗೆ. ಅದಾದಮೇಲೆ ನಾವು ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಸುಮ್ಮನೆ ನಮ್ಮಮ್ಮನ ಕೇಳ್ತಾ ಇದ್ದೆ ಹೇಗೆ ಅನಿಸ್ತು ಏನು ಅಂತ ಹೇಳಿ. ಇದಾದಮೇಲೆ ಮನೆಗೆ ಹೋದ್ಮೇಲೆ ನಾನು ಚೆರಿದು ರಾಕ್ ಕ್ಲಿಪ್ ಆ್ಯಡ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಕ್ಯೂಟ್ ಆಗಿದೆ ಅವನೇನು ಮಾಡ್ತಿದ್ದ ಅಂತ. ಇದು ಸೌತೆಕಾಯಿ ಮಾಡ್ಕೊಂಡೆ. ಏನಿದು ಆಟ ಆಡ್ತಿರೋದು ಸೌತೆಕಾಯಿ ಹಿಡ್ಕೊಂಡು? ಬೇಬಿ ರಿಯಾಕ್ಷನೇ ಇರಲ್ಲ ಗುರು ಅಲ್ಲಿ. ನೋ ನೋ ನೋ. ಅದಾದಮೇಲೆ ನಾವು ಹಳೆ ಮನೆ ಹತ್ರ ಗಣಪತಿ ಬಿಡ್ತಾ ಇದ್ರು, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈಗ ಇರೋ ಮನೆ ಹತ್ರನೇ ಇದು, ನೆಕ್ಸ್ಟ್ ರೋಡ್ ಅಷ್ಟೇನೆ. ಆ್ಯಂಡ್ ಇದನ್ನೆಲ್ಲ ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅವನು ಸ್ವಲ್ಪ ಹೆದರ್ಕೊಳ್ತಾನೆ ಆ್ಯಂಡ್ ಅಷ್ಟು ಈಸಿಯಾಗಿ ಯಾರ ಹತ್ರನೂ ಹೋಗೋದಿಲ್ಲ. ಆ್ಯಂಡ್ ತುಂಬ ಸೈಲೆಂಟ್ ಆಗಿಬಿಡ್ತಾನೆ. ಹೊರಗಡೆ ಅವನು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತಾನೆ. ಆ್ಯಂಡ್ ಇದೆಲ್ಲ ಅವನಿಗೆ ಕ್ಯೂರಿಯಾಸಿಟಿ, ಸುಮ್ಮನೆ ನೋಡ್ತಾ ಇದ್ದ. ಅವನ ಆಮೇಲೆ ನಾನು ವಿಡಿಯೋ ಸ್ಟಾಪ್ ಮಾಡಿದ್ಮೇಲೆ ಕೈಯಲ್ಲಿ ಸುಮ್ಮನೆ ಡ್ಯಾನ್ಸ್ ಮಾಡೋ ಥರ ಮಾಡ್ತಾ ಇದ್ದ. ನಾನು ಅದೇ ಹೇಳ್ತಾ ಇದ್ದೆ, ವಿಡಿಯೋ ಆನ್ ಮಾಡಿದ್ರೆ ಇವನಿಗೇನು ರಿಯಾಕ್ಷನ್ನೇ ಬರೋಲ್ಲ ಅಂಥೇಳಿ. ಆ್ಯಂಡ್ ಇದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ನಾವು ಹೊರಟ್ವಿ. ಇದಾದಮೇಲೆ ನಾನು ವ್ಲಾಗ್ನ ನೆಕ್ಸ್ಟ್ ಡೇನೇ ಕಂಟಿನ್ಯೂ ಮಾಡ್ತಾ ಇರೋದು. ಮಾರ್ನಿಂಗ್ ಮುಹೂರ್ತ ಮೇಕ್ ಓವರ್ಗೆ ಹೊರಟಿದ್ದೀವಿ ನಾವು. ಮಾರ್ನಿಂಗ್ 7ಗೆ ಬರೋಕ್ಕೆ ಹೇಳಿದ್ರು. ಸೊ ಆನ್ ಟೈಮ್ ಹೊರಟ್ವಿ ನಾವು. ಸೊ ಒಂದು ಹಾಫ್ ಆನ್ ಅವರ್ ಡಿಲೇ ಆಯಿತು, ಅವ್ರದ್ದು ರಿಚುವಲ್ಸ್ ಇತ್ತು ಅಂತೇಳಿ. ಅದಾದಮೇಲೆ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಹೇರ್ ಸ್ಟೈಲ್ ಆ್ಯಂಡ್ ಇದು ಡ್ರೇಪಿಂಗ್. ಇದಾದಮೇಲೆ ನಾನಿಲ್ಲಿ ಲುಕ್ ಹಾಕ್ತೀನಿ, ನೋಡಿ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಎರಡು ಲುಕ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.